ಎಸ್, ಇದರ ಜೊತೆಗೆ ಮಾಜಿ ಸಿಎಂ ಕಾಂಗ್ರೆಸ್ ಸಾರಥಿ ಮಧ್ಯೆ ಮಹತ್ವದ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಬಿಜೆಪಿ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಸಮಾಲೋಚನೆಯನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದ ಕುರಿತು ಇಬ್ಬರ ಮಧ್ಯೆ ಮೀಟಿಂಗ್ ನಡೀತಾ ಇದೆ. ಬೆಂಗಳೂರು ಉತ್ತರದಿಂದ ಯಾರನ್ನ ಸ್ಪರ್ಧೆ ಇಳಿಬೇಕು? ಬೆಂಗಳೂರು ಉತ್ತರದ ಹಾಲಿ ಸಂಸದನಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗ್ತಾ ಇದೆ. ಟಿಕೆಟ್ ತಪ್ಪಿದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನತ್ತ ಮುಖ ಮಾಡ್ತಾರಾ? ಹಾಗಿದ್ರೆ ಈ ಹಿಂದೆ ಆದ ಮೇಲೆ ನೋಡೋಣ ಅಂತ ಹೇಳಿದ್ರು ಸದಾನಂದ ಗೌಡ್ರು. ಬೇಸರಗೊಂಡಿದ್ರು ಡಿ.ವಿ. ಸದಾನಂದ ಗೌಡ್ರು. ಕಾಂಗ್ರೆಸ್ಗೆ ಬರ್ತಾರಾ ಅನ್ನುವಂತಹ ಕುತೂಹಲ ಕೂಡ ಕಾಡ್ತಾ ಇದೆ. ಈಗ ಡಿ.ವಿ. ಸದಾನಂದ ಗೌಡರಿಗೆ ಬಿಜೆಪಿ ಪಾಳ್ಯದಲ್ಲಿ ಸದ್ಯದ ಮಟ್ಟಿಗೆ ಅವರಿಗೆ ಯಾವುದು ಕೂಡ ಸರಿ ಅನ್ನಿಸ್ತಿಲ್ಲ. ಆದರೆ ಡಿ.ವಿ. ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರದಿಂದ ಟಿಕೆಟ್ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದನ್ನೇ ತನ್ನ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಮಾಡಿಕೊಳ್ಳುತ್ತಾ ಬಿಜೆಪಿ ಪಾಳ್ಯದಲ್ಲಿರುವಂತಹ ನಾಯಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗುತ್ತಾ? ಈ ಹಿಂದೆ ಆದ್ಮೇಲೆ ನೋಡೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅಕಸ್ಮಾತ್ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಮುಂದೆ ನೋಡೋಣ ಏನಂತ. ಬಿಜೆಪಿ ಪಾಳ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಜನ ನಾಯಕರಿಗೆ ಈಗಾಗಲೇ ಅಸಮಾಧಾನ ಕೂಡ ಉಂಟಾಗಿರುವಂತದ್ದು, ಸಾಕಷ್ಟು ಬೇಸರವನ್ನ ಕೂಡ ಹೊರ ಹಾಕಿದ್ದಾರೆ. ಆದ್ರೆ ಸದಾನಂದ ಗೌಡರ ವಿಚಾರವಾಗಿ ನೋಡೋದಾದ್ರೆ ಮಾಜಿ ಸಿಎಂ ಕೂಡ ಸಚಿವರಾಗಿ ಸಂಸದರಾಗಿ ಕೆಲಸವನ್ನ ಮಾಡಿದ್ದಾರೆ, ಗೆಲುವನ್ನ ಸಾಧಿಸಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಸದಾನಂದ ಗೌಡರು ಸದಾ ಮಂದಹಾಸದಲ್ಲಿರುವಂತಹ ಸದಾನಂದ ಗೌಡರ ಆ ಒಂದು ನಗು ಮರೆಯಾಗಿದೆ ಅಂತ ಹೇಳ್ಬೋದು. ಟಿಕೆಟ್ ವಿಚಾರವಾಗಿ ಪ್ರತಿ ಬಾರಿ ಕೂಡ ಬಹಳ ನಗ್ತನೇ ಉತ್ತರವನ್ನ ಕೊಡ್ತಾ ಇದ್ರು. ಆದ್ರೆ ಟಿಕೆಟ್ ಕೈ ತಪ್ಪಿದ ನಂತರವಾಗಿ ಎಲ್ಲೋ ಒಂದು ಕಡೆ ಮತ್ತೆ ಸದಾನಂದ ಗೌಡರಿಗೆ ಮಣೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಖಂಡಿತವಾಗ್ಲೂ ರೂಪ, ಈಗಾಗಲೇ ಬಿಜೆಪಿಯ ಪಕ್ಷದಲ್ಲಿ ಕೆಲವಷ್ಟು ನಾಯಕರು ಅಸಮಾಧಾನಗೊಂಡಿದ್ದಾರೆ. ಅಂದ್ರೆ ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ಅನ್ನ ಕೈ ತಪ್ಪಿಸಿರುವಂತದ್ದು ಎಲ್ಲ ಒಂದು ಕಡೆ ಅವರ ಒಂದು ಕೆಂಗನಿಗೆ ಕೂಡ ಗುರಿಯಾಗಿದೆ. ಯಾಕಂತಂದ್ರೆ ಟಿಕೆಟ್ ನಮಗೆ ಸಿಗುತ್ತೆ ಅನ್ನುವಂತಹ ಸಾಕಷ್ಟು ಒಂದು ಅಭಿಪ್ರಾಯನ ಕೂಡ ಅವರು ಹೊಂದಿದ್ರು, ಮತ್ತೆ ಆಸೆಗಳನ್ನು ಕೂಡ ಹೊಂದಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ನಾಯಕರು ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪಿಸಿರುವಂತದ್ದು ಒಂದ್ ಕಡೆ ಹೈಕಮಾಂಡ್ ನಾಯಕರ ವಿರುದ್ಧವಾಗಿ ಒಂದಿಷ್ಟು ಅಸಮಾಧಾನ ಕೂಡ ಗೊಂಡಿದ್ದಾರೆ. ಈ ಬಗ್ಗೆ ಇವತ್ತು ಸಂಜೆ ಕೂಡ ಈಶ್ವರಪ್ಪನವರ ಒಂದು ಈಶ್ವರಪ್ಪನವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗ್ತಾ ಇದೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅದರ ಅಡಿಯಲ್ಲಿ ಈಗಾಗಲೇ ಒಂದು ಪ್ರಮುಖವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದ ಮತ್ತು ಹಾಲಿ ಸಂಸದರು ಆಗಿದ್ದ ಡಿ.ವಿ. ಸದಾನಂದ ಗೌಡರು ಕೂಡ ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ನಾನು ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿಂದ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಹಾಗಾಗಿ ನನಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಹೇಳ್ತಾನೆ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅವರ ಟಿಕೆಟ್ ಕೂಡ ಕೈ ತಪ್ಪಿಸಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸಂಸ್ಥೆ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಡಿ.ವಿ. ಸದಾನಂದ ಗೌಡರಿಗೆ ಅಸಮಾಧಾನ ಕೂಡ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಡಿ.ವಿ. ಸದಾನಂದ ಗೌಡರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಆಹ್ವಾನಿಸಿದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸ್ವತಃ ಅವರು ಕೂಡ ಡಿ.ವಿ. ಸದಾನಂದ ಗೌಡರು ಕೂಡ ಒಪ್ಪಿಕೊಂಡಿರುವಂತದ್ದು. ಹಾಗಾಗಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿದಂತ ಸಂದರ್ಭದಲ್ಲಿ ಅವಾಗ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಟಿಕೆಟ್ ಘೋಷಣೆ ಆದ ಬಳಿಕ ನೋಡೋಣ ಅನ್ನುವಂತ ಮಾತನ್ನ ಡಿ.ವಿ. ಸದಾನಂದ ಗೌಡರು ಹೇಳಿದ್ರು ಅನ್ನುವಂಥದ್ದು ಕೂಡ ಇರುವಂತದ್ದು. ಹಾಗಾಗಿ ಈಗ ಅವರಿಗೆ ಟಿಕೆಟ್ ಕೂಡ ಕೈ ತಪ್ಪಿರುವಂತದ್ದು, ಅವರು ಅಸಮಾಧಾನ ಕೂಡ ಗೊಂಡಿದ್ದಾರೆ, ಸಾಕಷ್ಟು ಅವರ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕಾರ್ಯಕರ್ತರನ್ನು ಕೂಡ ಸೇರ್ಕೊಂಡು ಈ ಒಂದು ರೀತಿಯಲ್ಲಿ ಯಾವ ರೀತಿಯ ನಿರ್ಧಾರ ಕೈಗೊಳ್ಬೇಕು ಅನ್ನುವಂತಹದ್ದು ಕೂಡ ಸಾಕಷ್ಟು ಒಂದ್ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ. ಏನಾದ್ರೂ ಅಸಮಾಧಾನಗೊಂಡು ಡಿ.ಕೆ ಶಿವಕುಮಾರ್ ಒಂದು ಆಹ್ವಾನಕ್ಕೆ ಹೋಗ್ತಾರ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಆಗಿರುವಂತದ್ದು. ಯಾಕಂತಂದ್ರೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಕೂಡ ಅವರು ಅವರ ಒಂದು ಪಕ್ಷದ ಒಂದಿಷ್ಟು ಅವರ ಕಾರ್ಯಕರ್ತರ ಜೊತೆ ಕೂಡ ಒಂದಿಷ್ಟು ಸಭೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಅಸಮಾಧಾನಗೊಂಡಿರ್ತಕ್ಕಂಥ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿನ್ನೆ ತಾನೇ ಕೂಡ ಒಂದಿಷ್ಟು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೂಡ ಅಸಮಾಧಾನಿತರಿಗೆ ಏನಾದ್ರೂ ನೀವು ಸಂಪರ್ಕ ಮಾಡ್ತಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಅವರು ಪ್ರತಿಕ್ರಿಯೆ ನೀಡಿದ್ರು. ಅಂದ್ರೆ ನಾನು ಈಗಾಗಲೇ ಯಾವುದು ಕೂಡ ಹೇಳಲ್ಲ, ಮುಂದೆ ಹೇಳ್ತೀನಿ ಅನ್ನುವಂತ ಒಂದು ಕುತೂಹಲ ಆಗಿರ್ತಕ್ಕಂಥ ಒಂದು ಉತ್ತರವನ್ನು ಕೂಡ ಕೊಟ್ರು. ಹಾಗಾಗಿ ಆ ಒಂದು ಹೇಳಿಕೆನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಒಂದಿಷ್ಟು ನಾಯಕರು, ಹಲವಾರು ನಾಯಕರು ಬಿಜೆಪಿ ಪಕ್ಷದಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿಸಿರುವಂತದ್ದು, ಅವ್ರನ್ನ ಸಂಪರ್ಕ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ಪ್ರಯತ್ನವನ್ನ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಮುಂದಾಗ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರೂಪ.
ಮತ್ತೊಂದು ಡಿ ವಿ ಸದಾನಂದ ಗೌಡರು ಈ ಹಿಂದೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಹಾಗೆ ರಾಜಕೀಯ ವಿಚಾರವಾಗಿ ಸ್ವಲ್ಪ ಬೇಸರಗೊಂಡು ನಿವೃತ್ತಿಯನ್ನ ಪಡಿತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಡಿ ಕೆ ಅಂದ್ರೆ ಮೀನ್ಸ್ ಡಿ ವಿ ಸದಾನಂದ ಗೌಡರು ಎಲ್ಲೋ ಒಂದು ಕಡೆ ಇಲ್ಲ ಟಿಕೆಟ್ ಸಿಗ್ಲೇ ಇಲ್ಲ ಅಂದ್ರೆ ರಾಜಕೀಯದಿಂದ ದೂರ ಉಳಿದು ಬಿಡ್ತಾರೆ ಅನ್ನುವ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ರಾಜಕೀಯ ಅನ್ನುವಂಥದ್ದು ಯಾರನ್ನೂ ಹಾಗೆ ಸುಮ್ಮನೆ ಕೂರಿಸೋದಿಲ್ಲ. ಅಕಸ್ಮಾತ್ ಏನಾದ್ರು ಡಿ ವಿ ಸದಾನಂದ ಗೌಡರು ಮನಸ್ಸನ್ನ ಮಾಡಿ ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಕೊಳ್ಳೋದು ಕಷ್ಟವಾಗಿದೆ. ಮತ್ತೊಂದು ಕಡೆ ಈ ರಾಜಕೀಯ ನಿವೃತ್ತಿ ವಿಚಾರವಾಗಿ ಕೂಡ ಸರಿಯಾದಂತಹ ಮಾಹಿತಿ ಹೊರ ಬರ್ತಿಲ್ಲ. ರೂಪಾ, ಈಗಾಗಲೇ ಏನು ಡಿ ವಿ ಸದಾನಂದ ಗೌಡರು ನಿವೃತ್ತಿ ಘೋಷಣೆ ಅದು ಪಕ್ಷದ ಹೈಕಮಾಂಡ್ ನಾಯಕರ ಒತ್ತಾಯದ ಮೇರೆಗೆ ಅವರು ನಿವೃತ್ತಿ ಘೋಷಣೆ ಮಾಡಿದ್ರು ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿ ಕೇಳಿಬರುವಂತ ಮಾಹಿತಿ. ಹಾಗಾಗಿ ಆ ಒಂದು ಒತ್ತಡದಿಂದ ಅವರು ನಿವೃತ್ತಿ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಒಂದಿಷ್ಟು ಕಾರ್ಯಕರ್ತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಸ್ಪರ್ಧೆ ಮಾಡ್ಬೇಕು ಅನ್ನುವಂಥದ್ದು. ಅವರೇ ಸ್ವತಃ ಅವರ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಹೈಕಮಾಂಡ್ ನಾಯಕರು ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಭರವಸೆಯ ರೀತಿಯಲ್ಲಿ ಅವರು ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆ ಎಲ್ಲೋ ಒಂದ್ ಕಡೆ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗಾಗಿ ಅವರು ಒಂದ್ ಕಡೆ ಏನಾದ್ರೂ ಈ ಪಕ್ಷದಲ್ಲಿ ಇರ್ತಕ್ಕಂಥ, ಯಾಕಂತಂದ್ರೆ ಹಿರಿಯ ನಾಯಕರು, ಮಾಜಿ ಸಿಎಂ ಕೂಡ ಹೌದು. ಹಾಗಾಗಿ ಇಂಥವ್ರಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ದೊಡ್ಡ ಒಂದು ಆಘಾತವನ್ನು ಕೂಡ ಉಂಟು ಮಾಡಿದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಸರಿದೂಗಿಸ್ಲಿಕ್ಕೆ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದಾದ್ರೆ ಅದು ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಕೊಳ್ಳಲ್ವಾ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಯಾವ ದಿನದಲ್ಲಿ ಯಾವ ರೀತಿಯಾಗಿ ಆದ್ರೂ ಒಪ್ಕೊಳ್ಬಹುದು, ಯಾರ ಹತ್ರ ಆದ್ರೂ ಕೂಡ ಹೋಗುದು. ಯಾಕಂತಂದ್ರೆ ನಾವು ಸಾಕಷ್ಟು ಉದಾಹರಣೆ ನೋಡಿದೀವಿ. ಯಾಕಂತಂದ್ರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾಜಿ ಸಿಎಂ ಆಗಿದ್ರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೋ ಹೋಗಲ್ವಾ ಅನ್ನುವಂಥದ್ದು ಕೂಡ ಇತ್ತು. ಯಾಕಂತಂದ್ರೆ ಮೂಲ RSS ನವರು ಆದ್ರೂ ಕೂಡ ಅವರು ಒಂದು ಬದಲಾವಣೆ ಆಗಿರ್ತಕ್ಕಂಥ ರಾಜ್ಯ ರಾಜಕೀಯದಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸೇರಿದ್ರು. ಅದಾದ ಬಳಿಕ ಈಗ ಬಿಜೆಪಿ ಪಕ್ಷಕ್ಕೆ ಬಂದ್ರು. ಅಂದ್ರೆ ಇಲ್ಲಿ ಯಾವ ರಾಜಕಾರಣಿ ಕೂಡ ಯಾವ ರೀತಿಯಾಗಿ ಅವರ ಅಧಿಕಾರಕ್ಕೋಸ್ಕರ ಪಕ್ಷವನ್ನ ಬದಲಾವಣೆ ಮಾಡುವಂತಹ ಹಂತಕ್ಕೂ ಕೂಡ ಹೋಗ್ತಾರೆ ಅನ್ನುವಂಥದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಡಿ ವಿ ಸದಾನಂದ ಗೌಡ್ರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ರೂಪಾ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.